ಆಸ್ತಿ ವಿಚಾರಕ್ಕೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಮಾರಾಮಾರಿ ಆಗಿದೆ. ಮನೆ ಕಟ್ಟೋ ವಿಚಾರಕ್ಕೆ ಮಹಿಳೆಯರ ಮೇಲೆ ಹಿಗ್ಗಾಮುಗ್ಗ ಥಳಿಸಿದಾನೆ ಒಬ್ಬ ಯುವಕ. ಮಹಿಳೆಯರಿಗೆ ಥಳಿಸಲಾಗಿದೆ, ಕಿರಿಕಾಗಿದೆ ಮನೆ ಕಟ್ಟೋ ವಿಚಾರಕ್ಕೆ, ಆಸ್ತಿ ವಿಚಾರಕ್ಕೆ ಸಕ್ಕರೆ ನಾಡು ಮಂಡ್ಯದಲ್ಲಿ. ಎದುರುಗಡೆ ಇರೋರು ಮಹಿಳೆಯರು ಅನ್ನೋದನ್ನು ಕೂಡ ಲೆಕ್ಕಿಸದೆ ಮಹಿಳೆಯರಿಗೆ ಮನ ಬಂದಂತೆ ಥಳಿಸಿದಾನೆ ಯುವಕ ಚಂದನ್. ಮಳವಳ್ಳಿ ತಾಲೂಕಿನ ನೆಲ್ಲೂರು ಅನ್ನೋ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 2 ದಿನಗಳ ಹಿಂದೆ ನಡೆದಿರೋ ಘಟನೆ. ವಿಡಿಯೋ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ತಮ್ಮ ಜಾಗದಲ್ಲಿ ಮನೆ ನಿರ್ಮಾಣ ಆಗ್ತಾ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಲಕ್ಷ್ಮಮ್ಮ, ರತ್ನಮ್ಮ ಮತ್ತು ಸಾಕಮ್ಮ. ಅದಕ್ಕೆ ಅವ್ರ ಮೇಲೆ ಹಲ್ಲೆ ಆಗುತ್ತೆ. ಒಂದೇ ಕುಟುಂಬ, ಅವರೆಲ್ಲರೂ ಒಂದೇ ಕುಟುಂಬದ ಜಮೀನು ವ್ಯಾಜ್ಯ. ಸದ್ಯ ಈ ಹಲ್ಲೆ ಸಂಬಂಧಿತವಾಗಿ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಲ್ಲೆ ದೃಶ್ಯಗಳನ್ನು ನೋಡಿ ನೀವು. ಮನಸ್ಸು ಇಚ್ಛೆ ಹಲ್ಲೆ ಮಾಡ್ತಿದ್ದಾನೆ. ಅವನ ಹೆಸರು ಚಂದನ್ ಅಂತ. ಎದುರುಗಡೆ ಇರೋರು ಹೆಂಗಸರು, ಗಂಡಸಾದವರು ಹೆಂಗಸರ ಮೇಲೆ ಕೈ ಎತ್ತಾರ ಗೊತ್ತಿಲ್ಲ. ಈ ಮನುಷ್ಯ ಎತ್ತುತ್ತಿದ್ದಾನೆ, ಮಂಡ್ಯದವನು. ನೋಡಿ. ಜಮೀನು ವ್ಯಾಜ್ಯ ಇದ್ರೆ ಪೊಲೀಸರು, ಕೋರ್ಟು, ಕಚೇರಿ ಅಂತ ಮಾತಾಡಬೇಕು. ಯಾವ ಗಂಡಸ್ತಾನ ಅಂತ, ರಟ್ಟೆನಲ್ಲಿ ಶಕ್ತಿ ಇದೆ ಅಂತ ಎದುರುಗಡೆ ಇರೋರು ಮಹಿಳೆಯರು, ಅವರ ಏಜು, ಅವರ ಪ್ರಾಯ, ಹಿರಿತನ ಯಾವುದನ್ನು ಗೌರವಿಸದೆ ಮನಸ್ಸಿಗೆ ಬಂದಂಗೆ ಹೊಡಿತಾನಲ್ಲ ಈ ಮನುಷ್ಯ. ಏನು ಹೋಗ್ಬೇಕಾದ್ರೆ ತಗೊಂಡೋಗ್ತಾರೆ ಯಾರಾದರೂ. ಬರುವಾಗ ಬೆತ್ತಲೆ, ಹೋಗುವಾಗ ಬೆತ್ತಲೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಜಮೀನು ವ್ಯಾಜ್ಯ ಹೌದು, ಬದುಕೋಗಬೇಕು. ಹಾಗಂತ ಹೀಗೆ ಹಲ್ಲೆ ಮಾಡೋದಾ? ಕಂಡಂಗೆ ಮಹಿಳೆಯರ ಮೇಲೆ ಹಲ್ಲೆ ಮಾಡಿ ಅವರನ್ನು ತಳ್ಳಿ ಅವನು ಹೊಡಿತಿರೋ ಫೋರ್ಸ್ ನೋಡಿ. ರಟ್ಟೆಯಲ್ಲಿರೋ ಶಕ್ತಿಯನ್ನೆಲ್ಲ ಹಾಕೊಂಡು ಹೊಡಿತಿದ್ದಾನೆ ಗಂಡಸ ಇವನು. ಮಂಡ್ಯದ ನೆಲ್ಲೂರಿನಲ್ಲಿ ನಡೆದಿರುವಂಥ 2 ದಿನಗಳ ಹಿಂದೆ ನಡೆದಿರುವಂಥ ಘಟನೆ. ಸದ್ಯ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಬಟ್ ಈ ಮನುಷ್ಯನಿಗೆ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಕಿಂಚಿತ್ತು ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗತ್ತೆ ನೋಡಿ. ಬಾಲಕೃಷ್ಣ ಮಾಹಿತಿ ಕೊಡ್ತಾರೆ. ಬಾಲಕೃಷ್ಣ, ಗಂಡು ಮೆಟ್ಟಿದ ನಾಡು ಮಂಡ್ಯ ಅಂತ ಕರಿತೀವಿ ನಾವು. ಆದರೆ ಯಾರು ಈ ಮನುಷ್ಯ? ಮಂಡ್ಯದ ಹೆಸರಿಗೆ ಕಳಂಕ, ಹೆಂಗಸರ ಮೇಲೆ ಪೌರುಷ ತೋರಿಸ್ತಾ ಇದ್ದಾನೆ. ಏನ್ ಘಟನೆ ಬಾಲಕೃಷ್ಣ? ಹೌದು, ಏನಂದ್ರೆ ಇದು ಮಳವಳ್ಳಿ ತಾಲೂಕು ನೆಲ್ಲೂರು ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ. ಇದು ಕಳೆದ 2 ದಿನಗಳ ಹಿಂದೆ ನಡೆದಿರುವಂತಹ ಒಂದು ಘಟನೆ. ಇದೇನಪ್ಪಾ ಅಂದ್ರೆ ಮನೆ ಕಟ್ಟೋ ವಿಚಾರದಲ್ಲಿ ಆಗಿರುವಂತದ್ದು. ಏನು ಈಗ ದೊಡ್ಡೇಗೌಡರು ಕುಟುಂಬ ಅಲ್ಲಿ ಒಂದು ಮನೆ ನಿರ್ಮಾಣ ಮಾಡಕ್ಕೆ ತಯಾರು ಮಾಡ್ಕೊಳ್ತು. ಇದನ್ನ ಪ್ರಶ್ನಿಸಿದ್ರು. ಏನಂದ್ರೆ ಅಲ್ಲಿದ್ದಂತ ಸಾಕಮ್ಮ, ರತ್ನಮ್ಮ ಮತ್ತೆ ಲಕ್ಷ್ಮಮ್ಮ ಇವರು, ಇದು ನಮಗ್ ಸೇರಿದಂತ ಜಾಗ, ಇದು ಈ ಜಾಗದಲ್ಲಿ ನೀವು ಯಾಕೆ ಮನೆ ಕಟ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ರು. ಇದು ಹಿಂದೆಯಿಂದನೂ ಕೂಡ ವ್ಯಾಜ್ಯ ನಡ್ಕೊಂಡ್ ಬಂದಿತ್ತು. ಆದ್ರೆ ಇದು ಕೋರ್ಟ್ ನಲ್ಲಿ ನಮ್ಗೆ ಅಂತ ತೀರ್ಮಾನ ಆಗಿದೆ, ನಾವು ಕಟ್ಕೋತೀವಿ ಅಂತಾನು ಕೂಡ ವಾದ ವಿವಾದಗಳು ನಡೀತಾನೆ ಇತ್ತು. ಆದ್ರೆ ಈಗ ಕಳೆದ 2 ದಿನಗಳಿಂದ ದೊಡ್ಡೇಗೌಡರ ಮಗ ಚಂದನ್ ಈ 3 ಮಹಿಳೆಯರ ಮೇಲೆ ಹಲ್ಲೆ ನಡೆಸಿರುವಂತದ್ದು. ಏನಪ್ಪಾ ಅಂದ್ರೆ ಇವ್ರು ಬಂದು ನಮಗ್ ಕಿರಿಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲ್ಲೆ ನಡೆಸಿರುವಂತದ್ದು. ನೋಡಿ, ಏನೇ ಒಂದು ವ್ಯಾಜ್ಯಗಳಿದ್ರು ಕೂಡ ಅದನ್ನ ಕೋರ್ಟ್ ನಲ್ಲಿ ಹಾಕ್ಬೋದು, ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬೋದು, ತೀರ್ಮಾನ ಮಾಡ್ಕೋಬೇಕು. ಆದ್ರೆ ಇವರು ಏಕಾಏಕಿ ಮಹಿಳೆಯರ ಮೇಲೆ ಹಲ್ಲೆ ನಡೆಸಿ ತನ್ನ ದೌರ್ಜನ್ಯ ಮೆರೆದಿದ್ದಾನೆ. ಇದು ನಿಜವಾಗ್ಲೂ ಅಮಾನವೀಯ ಒಂದು ಘಟನೆ ಅಂತಾನೆ ಹೇಳ್ಬೋದು. ಈಗ 3 ಕೂಡ ಗಾಯಗೊಂಡಿದ್ದಾರೆ. ಅವ್ರನ್ನ ಮಳವಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಮತ್ತೆ
ಮತ್ತೆ ಮಳವಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲೂ ಕೂಡ ಈ ಒಂದು ಪ್ರಕರಣ ದಾಖಲಾಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಚಂದನ್ ನಡೆಸಿರುವಂತ ಕ್ರೌರ್ಯ ನಿಜವಾಗ್ಲೂ ಒಂದು ಮನ ಕಲಕುವಂತಿದೆ. ಯಾಕೆಂದ್ರೆ ಆ ಮಹಿಳೆಯರ ಆ ಚೀರಾಟಗಳನ್ನು ಕೂಡ ಆ ಚೀರಾಟ ಕೇಳಾದ್ರೂ ಇವ್ನು ಸುಮ್ಮನಿರ್ಬೋದಾಗಿತ್ತು. ಇವನ್ನ ತಡಿತಾ ಇದ್ರು ಕೂಡ ಅವ್ರಿಗೂ ಕೂಡ ದೂಕೊಂಡು ಅವ್ರಿಗೂ ಹೊಡೆದು ಎಲ್ರಿಗೂ ಕೂಡ ಹೊಡಿತಾ ಇರುವಂತ ಈ ದೃಶ್ಯಗಳನ್ನ ನೋಡಿದ್ರೆ ನಿಜವಾಗ್ಲೂ ಒಂದು ಕರುಳು ಹಿಂಡುತ್ತೆ ಅಂತಾನೆ ಹೇಳ್ಬೋದು. ಒಟ್ಟಾರೆ ಈ ಒಂದು ಘಟನೆಯಿಂದ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಂದನ್ಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೂ ಕೂಡ ಹೇಳ್ತಾ ಇರುವಂತದ್ದು ಜನ. ಥ್ಯಾಂಕ್ ಯು ಮಾಹಿತಿಗೆ ಬಾಲಕೃಷ್ಣ.